ಅಲ್ಲೇ ಚೇಂಜ್ ಮಾಡಿ ಏನೇನೋ ಡೆವಲಪ್ ಆಯ್ತಲ್ಲ ಸಂಬಂಧಪಟ್ಟಂಗೆ ಗೊತ್ತಿದ್ದದ್ದೇ ಬೇರೆ ನಡೀತಾ ಇರೋದೇ ಸ್ಟಾರ್ಟ್ ಮಾಡೋದಾ ಶುರು ಮಾಡಿ ಸರ್. ಏನು ಇದು ಮಾಡೋದು ಬೇಡ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸರ್ ಮೈಕ್ ಇನ್ನೊಂಚೂರು ಹತ್ರ ಇಟ್ಕೊಳ್ಳಿ ಸರ್. ಮಾಧ್ಯಮದ ಸ್ನೇಹಿತರಿಗೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದ ಮತ್ತು ನಮಸ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ಇದ್ದಿದ್ದ ಪ್ರೆಸ್ ಕಾನ್ಫರೆನ್ಸ್ ಬೇರೆ, ಆದರೆ ರಾಜಕೀಯ ಏನೋ ಡೆವಲಪ್ಮೆಂಟ್ ಬೇರೆ ಆದ್ದರಿಂದ ಅದು ಚೇಂಜ್ ಮಾಡಿದ್ವಿ. 26 ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ಎಲ್ಲರೂ ತಪ್ಪದಂಗೆ ಇಡೀ ರಾಜ್ಯದ ಅತ್ಯಂತ ಭಾರಿ ದೊಡ್ಡ ಪ್ರೋಗ್ರಾಮ್ಗಳಿದ್ದಾವೆ. ಅದನ್ನು 25-26 ಮಾಡ್ತೀವಿ. ದಯವಿಟ್ಟು ತಪ್ಪಿಸ್ಕೊಂಡು ಬರ್ತಿಲ್ಲ. ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಮಾಧ್ಯಮದ ಮಿತ್ರರೇ, ರಾಜ್ಯದಲ್ಲಿ ರಾಜಕೀಯವಾಗಿ ಅತ್ಯಂತ ಕೆಟ್ಟ ವಾತಾವರಣ ಆರಂಭ ಆಗಿದೆ. ಸಂವಿಧಾನವನ್ನು ಕಾಯಬೇಕಾದಂಥ, ಉಳಿಸಬೇಕಾದಂಥ, ರಕ್ಷಿಸಬೇಕಾದಂಥ ರಾಜ್ಯಪಾಲರೇ ಸಂವಿಧಾನವನ್ನು ತೇಜೋವಧೆ ಮಾಡುವಂಥದ್ದು, ಕಗ್ಗೊಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿ ಆಡಳಿತದ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ಅನುಮತಿ ಕೊಟ್ಟಂತ ರಾಜ್ಯಪಾಲರು ನಿಜವಾಗ್ಲೂ ಇದು ತುಂಬಾ ನಾಚಿಕೆಗೇಡಿನ ಮತ್ತು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಹ ಸನ್ನಿವೇಶವನ್ನು ಕಾಣಬಹುದಾಗಿದೆ. ಏನು ಖಾಸಗಿ ದೂರಿನ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಡ್ತಾರೆ, ಇದು ರಾಜಕೀಯ ಪ್ರೇರಿತ ಮತ್ತು ಸಂವಿಧಾನ ವಿರೋಧಿ ಧೋರಣೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಖಂಡಿಸ್ತಾ ಇದೆ. ಈಗಾಗಲೇ ಬಿಜೆಪಿ ಕೇಂದ್ರ ಸರ್ಕಾರ ಮೋದಿಜಿಯವರ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ದೇಶವನ್ನ ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯೋದು ಬಿಟ್ಟು ಬರೀ ದ್ವೇಷ ಮತ್ತು ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದೆ. ದೆಹಲಿ, ಜಾರ್ಖಂಡ್, ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು ಅನೇಕ ಕಡೆ ಬಿಜೆಪಿಯೇತರ ಸರ್ಕಾರಗಳಿರೋ ಕಡೆ ಏನು ತನ್ನ ಅಧಿಕಾರವನ್ನು ಬಳಸಿ ರಾಜ್ಯಪಾಲರ ಮೂಲಕ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ದಾಳಿ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಿಲ್ಲ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಮತ್ತು ಸಂವಿಧಾನದ ಕಗ್ಗೊಲೆ ಮಾಡುವಂಥ ಕೆಲಸ ಅಂತೇಳಿ ಕೇಂದ್ರ ಸರ್ಕಾರದ ಈ ನಾಚಿಕೆಗೇಡಿನ ಕೆಲಸವನ್ನ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತೇವೆ ಮತ್ತು ವಿಷಾದಿಸ್ತೇವೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡ್ದಂಗೆ ಇವರು ಇಡೀ ಬಹುದೊಡ್ಡ ಪ್ರಜಾಪ್ರಭುತ್ವದ ಮೇಲೆ ಈ ರೀತಿ ದಾಳಿ ಮಾಡೋದಿದೆಯಲ್ಲ ಕೇಂದ್ರ ಸರ್ಕಾರ. ಈಗಾಗಲೇ 100ಕ್ಕೂ ಹೆಚ್ಚು ಬಾರಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡುವಂಥ ಕೆಲಸಗಳನ್ನು ಸ್ವತಂತ್ರ ನಂತರ ಮಾಡ್ಕೊಂಬಂದಿದೆ ಕೇಂದ್ರ ಸರ್ಕಾರ. ಆದರೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕವಾಗಿ
ಮತ್ತು ಸೇಡಿನ ರಾಜಕಾರಣ ಮಾಡೋದಿದೆಯಲ್ಲ, ಅದು ಯಾರೂ ಸಹಿಸಲ್ಲ. ಸಿದ್ದರಾಮಯ್ಯನವರ ಪರವಾದವರಲ್ಲ ನಾವೆಲ್ಲ. ನಾವು ಒಂದು ಪಕ್ಷ ಇರುವಂಥವ್ರು. ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತ ಪ್ರಗತಿ ಪರವಾಗಿ ಯತ್ನೆ ಮಾಡುವಂಥ ಜನ. ಸಿದ್ದರಾಮಯ್ಯನವರು ಅವ್ರು ಏನೇ ತಪ್ಪು ಮಾಡಿದ್ರು ರಾಜಕೀಯವಾಗಿ ವಿರೋಧ ಮಾಡಿ, ಕಲಾಪದಲ್ಲಿ ಪ್ರಶ್ನೆ ಮಾಡಿ, ಮಾಧ್ಯಮಗಳಿದೆ ಮೌಲ್ಯಾಧಾರಿತವಾಗಿ ಪ್ರಶ್ನೆ ಮಾಡಿ, ಅದು ಬಿಟ್ಟು ವಾಮ ಮಾರ್ಗದಿಂದ ಅಧಿಕಾರವನ್ನು ಕಬಳಿಸೋದಕ್ಕೆ ಮತ್ತು ಮತ್ತೊಬ್ಬರು ತೇಜೋವಧೆ ಮಾಡೋದಕ್ಕೆ ಅಪರಾಧಿ ಸ್ಥಾನದಾಗೆ ನಿಲ್ಲಿಸೋದಿದೆಯಲ್ಲ, ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಲ್ಲ. ದೇಶವನ್ನ ಕಟ್ಟುವಂಥದ್ದು, ರಾಜ್ಯವನ್ನ ಕಟ್ಟುವಂಥ ಕೆಲಸ ಆಡಳಿತ ಪಕ್ಷದ ಕರ್ತವ್ಯನೂ ಕೂಡ ಹೌದು, ಮತ್ತೆ ವಿರೋಧ ಪಕ್ಷಗಳ ಕರ್ತವ್ಯನೂ ಕೂಡ ಹೌದು. ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಕೂಡ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ವಿರೋಧ ಪಕ್ಷದವರು ಸಹ ತುಂಬಾ ವಾಚಾಮಗೋಚರವಾಗಿ ಮಾತುಗಳನ್ನು ಆಡ್ತಾರೆ. ಇಂಥ ಮಾತುಗಳನ್ನು ನಾವು ಅನೇಕ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ. ಕೆ.ಸಿ. ರೆಡ್ಡಿ ಅವರು, ದೇವರಾಜ ಅರಸು ಅವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ ಅವರು, ಜೆ.ಎಚ್. ಪಾಟೀಲ್ ಅವರು, ರಾಮಕೃಷ್ಣ ಹೆಗಡೆ ಅವರು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿದಂಥವರು, ದೇವೇಗೌಡರು, ಅನೇಕ ಮುಖ್ಯಮಂತ್ರಿಗಳು, ಬಂಗಾರಪ್ಪನವರು ಎಲ್ಲರೂ ಕೂಡ ಅತ್ಯಂತ ಗೌರವಯುತವಾಗಿ ರಾಜಕಾರಣಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ. ಆದರೆ ರಾಜಕೀಯವಾಗಿ ಎದುರೇಳಿಯನ್ನು ಎದುರಿಸಬೇಕೇ ವಿನ ನೀವು ಸಂವಿಧಾನದ ವಿಧಿಗಳನ್ನೇ ಬಳಸಿಕೊಂಡು ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದು, ಮತ್ತೆ ತೇಜೋವಧೆ ಮಾಡುವಂಥದ್ದು, ಕೆಸರೆಚ್ಚಾಡುವಂಥದ್ದು, ವಿರೋಧ ಪಕ್ಷ ಆಡಳಿತ ಪಕ್ಷಗಳು ಎರಡೂ ಕೂಡ ಒಬ್ಬರನ್ನೊಬ್ಬರು ಬೆಂಕಿ ಹರ್ಕೊಂಡು ಬಟ್ಟೆ ಬಿಚ್ಕೊಂಡು ಬೆತ್ತಲಾಗಿವೆ. ನೀನಿಷ್ಟು ತಿಂದೆ, ನೀನಿಷ್ಟು ತಿಂದೆ, ನೀನು ಭ್ರಷ್ಟಾಚಾರ ಮಾಡಿದೆ, ನೀನು ಭ್ರಷ್ಟಾಚಾರ ಮಾಡಿದೆ, ಈ ರೀತಿಯ ರಾಜಕಾರಣ ಮಾಡೋದಿದೆಯಲ್ಲ, ಇದು ಇಡೀ ರಾಜಕಾರಣಕ್ಕೆ ಕೆಟ್ಟ ಹೆಸರು ಬರ್ತದೆ. ರಾಜಕಾರಣಿಗಳು ನಿಮ್ಮನ್ನ ಜನ ತುಂಬಾ ಕೆಟ್ಟದ್ದಾಗಿ ಅಗೌರವವಾಗಿ ನೋಡ್ತಾರೆ. ಇದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ಕಡೆ ಮಳೆ ಬಿದ್ದಿದೆ. ಅನೇಕ ಜನರುಗಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಜೀವಗಳು ಹಾನಿ ಆಗ್ತಾ ಇದೆ, ಮನೆಗಳು ಬಿದ್ದು ಹೋಗ್ತಾ ಇದೆ. ಗುಡ್ಡಗಾಡುಗಳಲ್ಲಿ ವಾಸ ಮಾಡೋರ ಸ್ಥಿತಿ ಅಂತೂ ಕೇಳಕ್ಕಾಗಲ್ಲ. ಈ ಸಂಕಷ್ಟ ಕೇಳದಂತ ರೈತರು ಜನಗಳ ಸಂಕಷ್ಟಕ್ಕೆ ಬರಬೇಕೇ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ರೈತರಿಗೆ ಬಿತ್ತನೆ ಬೀಜ ಕೊಡುವಂಥದ್ದು, ರಸಗೊಬ್ಬರ ಕೊಡುವಂಥದ್ದು, ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾದಂಥ ಸರ್ಕಾರ ಅಧಿಕಾರದ ದಾಹಕ್ಕೋಸ್ಕರ ತೀವ್ರ ಭ್ರಷ್ಟಾಚಾರದಲ್ಲಿ ವಿರೋಧ ಪಕ್ಷನೂ ತೊಡಗಿದೆ, ಆಡಳಿತ ಪಕ್ಷನೂ ತೊಡಗಿದೆ. ಇಂಥ ನಿಟ್ಟಿನಲ್ಲಿ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಪ್ಪುಗಳು ಮಾಡಿದ್ರೆ ಬೆಳಕನ್ನೇ ಚೆಲ್ಲಿ. ಆದರೆ ರಾಜ್ಯಪಾಲರು ಮಾಡಿರುವಂಥ ಕೆಲಸ ಇದೆಯಲ್ಲ, ಇದು ಅತ್ಯಂತ ನಾಚಿಕೆಗೇಡಿನ ಕೆಲಸ. ಸಂವಿಧಾನದ ಕಗ್ಗೋಲೆ, ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನ ರಕ್ಷಣೆ ಮಾಡುವಂಥವ್ರ ಭಕ್ಷಣೆಗಳಿದ್ರೆ ಸಂವಿಧಾನದ ಹಕ್ಕುಗಳನ್ನ ರಕ್ಷಣೆಯನ್ನ ಮಾಡೋರು ಯಾರು ಅನ್ನೋ ಯಕ್ಷ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಆ ಕಾರಣದಿಂದ ನಿಮ್ ಕೈಲಾಗಲ್ಲ ಅಂದ್ರೆ ಇರುವಂತ ಎಲ್ಲ ರಾಜಕಾರಣಿಗಳು ಏನು ವಿರೋಧ ಪಕ್ಷದಲ್ಲಿದ್ದಾರೆ, ಆಡಳಿತ ಪಕ್ಷದಲ್ಲಿದ್ದೀರಿ, ಏನ್ ನೈತಿಕತೆ ಇಲ್ದಲೇ ನೀವು ನಡ್ಕಂತ ಇದ್ದೀರಿ. ರಾಜೀನಾಮೆ ಕೊಟ್ಟು ಮನೆಗಳಿಗೆ ಹೋಗಿ. ಎಲ್ಲರೂ ಯುವಕರಿದ್ದಾರೆ, ಯುವಜತೆ ಇದೆ, ಮಹಿಳೆಯರಿದ್ದಾರೆ, ಆಡಳಿತ ಮಾಡುವಂತಹ ಬೇಕಾದಷ್ಟು ದಕ್ಷ ಜನ ಇದ್ದಾರೆ. ಅವರೆಲ್ಲ ತೊಡೆದು ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು ಚುನಾವಣೆ ಕಣವನ್ನೇ ಭ್ರಷ್ಟಾಚಾರ ಮಾಡಿ ಚುನಾವಣೆ ವ್ಯವಸ್ಥೆನೇ ಧ್ವಂಸ ಮಾಡಿದಂತ ನೀವು ಪಕ್ಷದಲ್ಲಿ ಸೇರ್ಕೊಂಡಿರುವಂತ ಕೆಲವರು ಏನಿದ್ದಾರೆ
ಇವರಿಗೆ ಮುಂದಿನ ದಿನಗಳಲ್ಲಿ ಜನತೆನೆ ನಿಮಗೆ